ಇಲ್ಲ ಅವ್ರ ಕಂಟ್ರಿನಲ್ಲಿ ನಾಟ್ ಎಥಿಕಲ್ ವ್ಯಾಲ್ಯೂ, ದೇ ಆರ್ ನಾಟ್ ಸೆಕ್ಯೂರ್. ಅವ್ರಿಗೆ ಇವ್ರು ಮಾಡ್ತಿರೋದು ಅವ್ರಿಗೆ ಸರಿ ಅನಿಸ್ಲಿಲ್ಲ, ಅದಕ್ಕೋಸ್ಕರ ಅವರು ರಾಜೀನಾಮೆ ಮಾಡಿದ್ದಾರೆ. ಅಂದ್ರೆ ಕೇಳೋರು ಯಾರು ರೆಡಿ ಇಲ್ಲ. ಉಕ್ರೇನ್ನಲ್ಲಿನ ಯಾರನ್ನು ರಾಜೀನಾಮೆ ಮಾಡಿರ್ಲಿಲ್ಲ, ಅವರು ಯುದ್ಧ ಮಾಡ್ತಾ ಇದ್ದಾರೆ ಪಾಪ, ಅವ್ರಿಗೆ ಎಷ್ಟು ಪ್ರಾಬ್ಲಮ್ ನಡೀತಾ ಇರೋದು ಮೋಸ ಅಂತ ಅವ್ರಿಗೆ ಗೊತ್ತು. ತೆಹರೀಕ್ ಇ ತಾಲಿಬಾನ್ ಉಗ್ರ ಸಂಘಟನೆಯಿಂದ ದಾಳಿಯಾಗಿದೆ. ಪಾಕಿಸ್ತಾನದಲ್ಲಿ ತಾಲಿಬಾನ್ ಉಗ್ರ ಸಂಘಟನೆಯಿಂದ ಗುಂಡಿನ ದಾಳಿಗಳು ಮುಂದುವರಿತಾ ಇದ್ದು, ಓಕೆ, ಅಫ್ಘಾನಿಸ್ತಾನ ತಾಲಿಬಾನ್ ಬೆಂಬಲಿತ ಟಿಟಿಪಿ ಉಗ್ರ ಸಂಘಟನೆ ಉಡೀಸ್ ಮಾಡಿರೋದು. ಈಗ ಪರಿಣಾಮ ಏನಾಯಿತು? ಬಲೂಚಿಸ್ತಾನ ಪ್ರಾಂತ್ಯದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿ ದಾಳಿಯಾಗಿದೆ. 20 ಪಾಕಿಸ್ತಾನ ಸೈನಿಕರ ಹತ್ಯೆಯಾಗಿದೆ. ಅಂದ್ರೆ ಈಗ ಅವರವರೇ ಹೊಡೆದಾಡ್ಕೊಂಡು ಸಾಯೋದು ಅಂತಾನೆ ಸರ್ ಇದನ್ನ ಹೆಂಗ್ ಹೇಳ್ಬೋದು? ಅವರವರೇ ಹೊಡೆದಾಡ್ಕೊಂಡು ಸಾಯೋದು ಅಂತ. ನಮ್ಮ ಅಗತ್ಯನೇ ಇಲ್ಲ ಅವರಿಗೆ. ಗಲಭೆ ಶುರು ಆಗಿದೆ. ಈಗ ಒಂದ್ ಕಡೆ ಬಲೂಚಿಸ್ತಾನ ಏನು ಅವರು ಇಂಡಿಪೆಂಡೆನ್ಸ್ ಘೋಷಣೆ ಮಾಡಿದ್ದಾರೆ, ಅವರಿಲ್ಲ ಈ ಪ್ರಾಂತ್ಯ ನಮ್ದು ಅಂತ. ಈಗ ಭಾರತ ದೇಶನು ನೆಕ್ಸ್ಟ್ ಇಟ್ಟ ಕಾಲನ್ನ ವಾಪಸ್ ತೆಗಿಯಲ್ಲ. ಎಲ್ಲಿ ಕಾಲು ಇಡ್ತೀವಿ ಆ ಭೂಮಿ ನಮ್ದು. ಯಾಕಂದ್ರೆ ನಾವು ಜಾಸ್ತಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಈಗೇನಿದ್ರು ಆಕ್ಷನ್ ಮೋಡಲ್ ನಾವಿದೀವಿ. ಟೇಬಲ್ ನೆಗೋಸಿಯೇಷನ್ ಇಲ್ವೇ ಇಲ್ಲ. ರಾಜಕಾರಣಿಗಳು ನಮ್ಮ ದೇಶದ ನಾಯಕ ಯಾರಿದ್ದಾರೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ನೋ ಟೇಬಲ್ ನೆಗೋಸಿಯೇಷನ್. ಸೈನಿಕರು ಕಷ್ಟಪಟ್ಟು ಪ್ರಾಣ ಬಲಿದಾನ ಮಾಡಿ ಒಂದು ಇದನ್ನಾಗ್ಲಿ ನಾವು ಅಚೀವ್ ಮಾಡ್ಕೊಂಡು ಅದನ್ನ ಆಕ್ಯುಪೈ ಮಾಡಿದ್ರೆ ಅದನ್ನ ಟೇಬಲ್ ನೆಗೋಸಿಯೇಷನ್ ಮಾಡಿ ಇಲ್ಲ ಬೇಡ ನಿಮ್ದು ನೀವು ತಗೊಳ್ಳಿ ನಮ್ದು ಅಂದ್ರೆ ಸೈನಿಕರ ಮನೋಬಲನೇ ಅಲ್ಲಿರೋರ್ನ ಸ್ವಲ್ಪ ಜನ ಕರ್ಕೊಬರಕ್ ನಮ್ ಕೈಲಿ ಆಗ್ಲಿಲ್ಲ, ನಮ್ಮವ್ರನ್ನ ಕರ್ಕೊಬರಕ್ ಆಗ್ಲಿಲ್ಲ ಅಂದ್ರೆ ಸ್ಟ್ರಾಂಗ್ ಇರ್ಲಿಲ್ಲ ಅನ್ನೋದು ಗೊತ್ತಾಯ್ತು. ಬಟ್ ಈಗ ಹಂಗಿಲ್ಲ. ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡ್ಬೇಕಾಗಿತ್ತು. ನಮ್ಮವರು ನಿಮ್ ಕಂಟ್ರಿನಲ್ಲಿ ಜೈಲ್ನಲ್ಲಿ ಯಾರಿದ್ರೆ ಎಷ್ಟು ಜನ ಇದಾರೆ ಎಲ್ಲ ನಮ್ಗೆ ರಿಟರ್ನ್